ರೆಡಿಯಾಗಿ ಇವಾಗ ಒಂದು ಮೆಹಂದಿ ಹಾಕೋಕ್ಕಿದೆ, ಹೊರಟಿದ್ದೀವಿ ನಾನು ನಮ್ಮ ಅಕ್ಕ. ಇವಾಗ 10:15, 11:30 ಒಳಗೆ ಬರಬೇಕು. ಬರ್ತೀವ ಎಲ್ಲ ನೋಡೋಣ. ಇವಳೇ ನಮ್ಮ ಬ್ರೈಡ್ ಶಾವ್ಯ ಅಂತ. ಒಂದು 2 ತಿಂಗಳು ಮುಂಚೆನೇ ಹೇಳಿದರು ಮೆಹಂದಿ ಹಾಕಬೇಕು ಮದುವೆಗೆ ಅಕ್ಕ ನೀವೇ ಅಂಥೇಳಿ. ಅದಕ್ಕೆ ಇವತ್ತು ಇಷ್ಟು ಕೆಲಸ ಪೂಜೆ ಎಲ್ಲ ಇದ್ರೂ ಬಿಟ್ಟು ಬೇಗನೆ ರೆಡಿಯಾಗಿ ಬಂದು ನಾನು ಅಕ್ಕ ಮೆಹಂದಿ ಹಾಕ್ತಾ ಇದ್ದೀವಿ. ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. 1:15 ಆಗಿಬಿಟ್ಟಿದೆ ಈಗ ಆಲ್ರೆಡಿ. ಮಲ್ನಾಡ್ ಮೆಹಂದಿ ಅಂತ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಫಾಲೋ ಮಾಡಿ. ನಿಮ್ಮ ಸ್ಪೆಷಲ್ ಡೇಗೆ ಮೆಹಂದಿ ಏನಾದರೂ ಹಾಕಬೇಕಂದ್ರೆ DM ಮಾಡಿ. ತೀರ್ಥಹಳ್ಳಿ ಸುತ್ತಮುತ್ತ ಎಲ್ಲೇ ಇದ್ರೂ ಬಂದು ಮೆಹಂದಿ ಹಾಕ್ತೀವಿ. ಹೆಂಗುಂಟೇಳಿ ಮೆಹಂದಿ ಹಾಕಿದ್ದು ನಿಜ. ಮೆಹಂದಿ ಹಾಕಿ ಮುಗೀತು. ಇವಾಗ ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ರೆಡಿಯಾಗಿ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. 11:15 ವಾಪಸ್ ಬರೋಣ ಅಂದ್ಕೊಂಡ್ವಿ. ನೋಡಿದ್ರೆ ಲೇಟಾಗೇ ಹೋಯಿತು. 1:45 ಇವಾಗ. ಮತ್ತೆ ಮನೆಗೆ ಹೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಪೂಜೆ ಎಲ್ಲ ಮುಗ್ದಿರುತ್ತೆ. ಹೋಗಿ ಊಟ ಮಾಡ್ಕೊಂಡು ಬರಬೇಕು. ವಿಡಿಯೋ ಕಣೆ. ಮಂಜುಳಾ ಎತ್ತ ಎತ್ತ ಹೇಳೋ ಯಾರೋ ಹೆಂಗ್ ಕಾಣಿಸ್ತಿದ್ದೀನಿ ಹೇಳ. ಕಣ್ಣು ಮಾಡಿ ತೋರ್ಸಕತ್ತಿಲ್ಲ ಎಲ್ಲ ಫೇಮಲ್ಲಿ ಇವನೊಬ್ಬ ಇರ್ತಾರೆ. ನೀನು ನನ್ನಲ್ಲಿ ಕೊಟ್ಟು ಮಾಡೋಕೆ ಪೂಜೆ ಊಟ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗಿ ಮತ್ತೆ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಬೇಕು. ಸೂವಿ ಜಾನ್ ಕಂಕಣ ರೆಡಿ. ಎಷ್ಟು ಮಾಡಿಟ್ಯಾ? ಎಷ್ಟು ಮಾಡಿಯಾ? ಒಂದು 10 ಅಷ್ಟೇ ಸಾಕಾಯ್ತು. 10 ಮಾಡಿ ನಿಂದಿಂದ ಕುಚ್ಚ ನಾನು ರೆಡಿ ಮಾಡಿ. ಲೇಟ್ ಆಯಿತು, ಅದಕ್ಕೆ ಎಲ್ಲರೂ ಬೇಗ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ತಾ ಇದ್ದೀವಿ. ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಇದನ್ನೀಗ ದೇವ್ರ ಮುಂದೆ ಜೋಡಿಸ್ಬೇಕು, ಆಮೇಲೆ ಪೂಜೆ ಮಾಡಬೇಕು. ಎಲ್ಲ ಜೋಡಿಸಾಯಿತು. ಹೆಂಗೆ ರೆಡಿ ಮಾಡಿದ್ದೀನಿ ಕಮೆಂಟ್ ಮಾಡಿ ಹೇಳಿ. ಸ್ವೀಟು ತಿಂಡಿ ಏನೂ ಮಾಡೋಕ್ಕಾಗಿಲ್ಲ ಈ ಸತಿ, ಸ್ವಲ್ಪ ಬ್ಯುಸಿ ಅಲ್ಲ, ಅದಕ್ಕೆ ಅಂಗಡಿಯಿಂದನೇ ತಂದಿಟ್ಟಿದ್ವಿ. ಪಾಯಸ ಮತ್ತು ಅವಲಕ್ಕಿ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ವಿ. ನೋಡಿ ನಮ್ಮ ಮನೆ ಮುದ್ದು ವರಮಹಾಲಕ್ಷ್ಮಿ ರೆಡಿ.
ನಾವು ನಮ್ಮನೇಲಿ ವರಮಹಾಲಕ್ಷ್ಮಿ ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈ ವರ್ಷಕ್ಕೆ 8 ವರ್ಷ ಆಗುತ್ತೆ. ಒಂಥರ ಖುಷಿ ಇರುತ್ತೆ. ಲಕ್ಷ್ಮಿನ ಚಂದ ರೆಡಿ ಮಾಡ್ಬೋದು ಅಂಥೇಳಿ. ಆಮೇಲೆ ನಾವು ಸೀರೆ ಎಲ್ಲ ಉಟ್ಕೊಂಡು ಫೋಟೋ ಎಲ್ಲ ತಗೋಬೋದು ಅಂಥೇಳಿ ಒಂಥರ ಖುಷಿಯಾದ ಹಬ್ಬ ಇದು. ಮಡ್ಲಕ್ಕಿ ಹಾಕಿ ಮತ್ತೆ ಇನ್ನೊಂದು ಸತಿ ಪೂಜೆ ಮಾಡ್ತೀವಿ. ಆಮೇಲೆ ಏನಾದರೂ ಇದು ಪ್ರಸಾದ ಮಾಡಿರ್ತೀವಲ್ಲ ಅದನ್ನ ಎಲ್ಲರಿಗೂ ಕೊಡ್ತೀವಿ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಬಲದ ಕಾಲು ಮುಂದೆ. ಆಮೇಲೆ ಲಕ್ಷ್ಮಿಗೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ನಮಗೇನು ಇಷ್ಟನೋ ಏನು ಬೇಡ್ಕೋಬೇಕಂತ ಇರುತ್ತೋ ಅದನ್ನು ಬೇಡ್ಕೊಂಡ್ರೆ ಲಕ್ಷ್ಮಿ ನಮ್ಗೆ ಇಷ್ಟ ಆಗಿದ್ದೆಲ್ಲ ಕೊಡ್ತಾಳೆ, ಗೊತ್ತಾ? ನಮ್ಮ ಮನೆಯಲ್ಲಿ ಪೂಜೆ ಮುಗಿಸಿ ಇವಾಗ ನಮ್ಮ ಫ್ರೆಂಡಿನ ಬರ್ತಡೇ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸಿನ ಮನೆಯಲ್ಲಿ ನಾಯಿ ಮರಿ ನೋಡಿ ಫ್ರೆಂಡ್ಸ್. ವಾವ್ ಕ್ಯೂಟ್ ಅದಾವ ಕಣ, ಚಂದ ಎಂತಿಲ್ಲಪ್ಪ ಫೋನು. ಬರ್ತಡೇ ಬಾಯ್ಸ್ ಏ ಬಾರ ಒಟ್ಟಿಗೆ ಬರ ಏ ಬಾರ. ನಾಯಿ ಹೆದ್ರಿಕೆ ಬಗ್ತದೆ. ಯಾರ ಇಂಗ್ಲಿಷ್ ನೀ ಏನ್ ನೋಡ್ದೆ? ಅಪ್ಪಿ ತಿನ್ನಪ್ಪಿ ದೊಡ್ಡ ಲೈಟ್ ಹಾಕ್ಲಾ? ಹಾ ಹೌದು, ರಾತ್ರಿ ಇಡೀ ಕೂಗ್ತಾ ಇರ್ತವೆ, ಮಲ್ಗಕ್ ಬಿಡಲ್ಲ. ಅಂತ 4 ಜನ ಆಗ ಆತನ್ರ ಹೋಗ್ಲನ್ರ ನಾ ಹೋಗ್ತೀನಿ. ಬಾಯ್ ಅನ್ನಿ. ಗುಡ್ ನೈಟ್ ಹೇಳಿ. ಇವು ಇದೆ ಇಲ್ಲಿ ಇಡ್ತೀನಿ. ಹಾ ಇವಾಗ ಹೇಳಿ ಹೇಳ್ರಾ. ಬಾಯ್ ಗುಡ್ ನೈಟ್ ಸ್ವೀಟ್. ಹಾ ಇದು ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಅಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಳೆಸಿ. ಬಾಯ್ ಬಾಯ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.